ಎಲ್ಲರಿಗೂ ನಮಸ್ಕಾರ. ಕಲಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ಪಾಲಕ್ ಪೆಪ್ಪರ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಯಾವಾಗಲೂ ರೆಗ್ಯುಲರ್ ಆಗಿ ಪಾಲಕ್ ಪನ್ನೀರು, ಪಾಲಕ್ ಸೊಪ್ಪಿನ ಸಾರು ಈ ಥರದ್ದೇ ತಿಂದಿರ್ತೀವಿ. ಇದು ಈ ಥರ ಸ್ಪೆಷಲ್ ಆಗಿ ಪೆಪ್ಪರು ಗಸಗಸೆ ಹಾಕಿ ಮಾಡೋವಂಥ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕುಕ್ಕರಲ್ಲಿ ಬೇಳೆ ಬೇಯಕ್ಕಿಡಿ. ಒಂದು ಅರ್ಧ ಬೆಂದಮೇಲೆ ಈಗ ಚೆನ್ನಾಗಿ ತೊಳೆದಿರುವಂಥ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡಿ. ಇನ್ನೊಂದು ವಿಷಯ, ಮಳೆಗಾಲದಲ್ಲಿ ಸೊಪ್ಪಲ್ಲಿ ತುಂಬ ಹುಳಗಳು ಅವು ಇವು ಸೇರಿರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕಾಗಿ ಒಂದು 5 ನಿಮಿಷ ನೀರಲ್ಲಿ ಉಪ್ಪು ಅಥವಾ ನಿಂಬೆಹಣ್ಣು ಅಥವಾ ಸ್ವಲ್ಪ ಸೋಡಾ ಹಾಕಿ ಒಂದು 5 ನಿಮಿಷ ನೆನೆಸಿ ಆಮೇಲೆ ಪಾಲಕ್ ಸೊಪ್ಪನ್ನ ತೊಳೀರಿ. ಇದರಿಂದ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಈಗ ಅದನ್ನು ಬೇಯಕ್ಕಿಟ್ಮೇಲೆ ಒಂದು ಜಾರಿಗೆ ಹಸಿ ಕೊಬ್ಬರಿ ಸ್ವಲ್ಪ, ಗಸಗಸೆ 1 ಸ್ಪೂನು, ಕರಿಮೆಣಸು 2 ಸ್ಪೂನ್ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಈ ಥರ ಸಾಕಾಗುತ್ತೆ. ಈ ಥರ ರುಬ್ಕೊಂಡ್ಮೇಲೆ ಈಗ ಬೆಂದಿರೋ ಕುಕ್ಕರ್ನ ತೆಗೆಯೋಣ ಬನ್ನಿ. ಸೊಪ್ಪು ಬೇಳೆ ಆಲ್ರೆಡಿ ಬೆಂದಿರುತ್ತೆ. ಎರಡು ವಿಷಲ್ ಬಂದಮೇಲೆ ನಾನು ಆಫ್ ಮಾಡಿ ತಣ್ಣಗೆ ಮಾಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಬ್ಲೆಂಡರ್ ಅಥವಾ ಸೌಟು ಈ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ, ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಅರ್ಧಂಬರ್ಧ ಸ್ಮ್ಯಾಶ್ ಆದರೆ ಸಾಕು. ನೋಡಿ ಈ ರೀತಿ ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಂದು ಬಾಣಲಿ ತಗೊಂಡು ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಷ್ಟು ಎಣ್ಣೆ, ಇಲ್ಲಿ ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ, ಟೇಬಲ್ ಸ್ಪೂನ್, ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಕುಟ್ಟಿರುವಂಥ ಬೆಳ್ಳುಳ್ಳಿ, ಒಂದು 4ರಿಂದ 5 ರೆಡ್ ಚಿಲ್ಲಿ, ಉದ್ದುದ್ದ ಕಟ್ ಮಾಡಿರುವಂಥ ಈರುಳ್ಳಿ. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ 1-2 ಕಡ್ಡಿ ಕರಿಬೇವು, ಆಮೇಲೆ ಒಂದು ದೊಡ್ಡದಾದ ಟೊಮೊಟೊ ಸಣ್ಣ ಕಟ್ ಮಾಡಿರೋದು. ಇಲ್ಲಿ ನಾನೊಂದು 5-6 ಹಸಿಮೆಣಸಿನ್ಕಾಯಿನೂ ಸೀಳಿ ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಒಂದು ದೊಡ್ಡದಾದ ಟೊಮೊಟೊನ ಕಟ್ ಮಾಡಿರೋದನ್ನ ಹಾಕಿ, ಟೊಮೊಟೊ ಬೇಯೋಕ್ಕೋಸ್ಕರ ಇಲ್ಲಿ ನಾವೊಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನ ಸೇರಿಸಿದ್ರೆ ಟೊಮೊಟೊ ಬೇಗ ಬೇಯುತ್ತೆ. ಸ್ವಲ್ಪ ಸಾಕು ಉಪ್ಪು. ಇಲ್ಲಿ ನಾವು ಆಲ್ರೆಡಿ ಸೊಪ್ಪು ಮತ್ತು ಬೇಳೆ ಬೇಯಿಸೋಕ್ಕೂ ಉಪ್ಪು ಹಾಕಿದ್ದೀವಿ. ಇಲ್ಲಿ ಈರುಳ್ಳಿ ಟೊಮೊಟೊ ಬೇಯೋಕ್ಕೋಸ್ಕರ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಹಾಕಿದ್ಮೇಲೆ ನಾವು ರುಬ್ಬಿ ಇಟ್ಕೊಂಡಿರುವಂಥ ಪೇಸ್ಟ್ನ ಆ್ಯಡ್ ಮಾಡಿ ಎಣ್ಣೆಯಲ್ಲಿ 1 ನಿಮಿಷ ಕೈ ಆಡಿಸಿ ಚೆನ್ನಾಗಿ ಫ್ರೈ ಆಗೋ ಥರ. ತುಂಬಾ ಏನು ಫ್ರೈ ಆಗಬೇಕಾಗಿಲ್ಲ, ಇದು ಇಷ್ಟಾದರೆ ಸಾಕು. ಈಗ ನಾವು ಜಾರನ್ನ ನೀರು ಹಾಕಿ ಅದರಲ್ಲಿರೋ ಕೊಬ್ಬರಿ ಎಲ್ಲ ಇದಕ್ಕೆ ಹಾಕ್ತಿದ್ದೀವಿ. ಈಗ ಇದು ಒಂದು ಸಣ್ಣದಾದ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ಬೇಯಿಸಿಟ್ಕೊಂಡಿರುವಂಥ ಪಾಲಕ್ಕು ಮತ್ತು ಬೇಳೆ ಸೊಪ್ಪಿನ ಮಿಶ್ರಣನ ಇದಕ್ಕೆ ಸೇರಿಸಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಥರ ನೀವು ಒಂದ್ಸಲಿ ಪೆಪ್ಪರ್ ಹಾಕಿ ಪಾಲಕ್ ಸಾಂಬಾರು ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಈ ರೀತಿ ಚೆನ್ನಾಗಿ ಕಲಿಸಿದ್ಮೇಲೆ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ನೋಡಿ ಸಾಂಬಾರು ರೆಡಿ. ಚೆನ್ನಾಗಿ ಒಂದು 5 ನಿಮಿಷ ಬೆಂದಮೇಲೆ ಇದು ತುಂಬ ಕುದಿಬೇಕಾಗಿಲ್ಲ, ಒಂದು ಸಣ್ಣ ಕುದಿ ಬಂದರೆ ಸಾಕು. ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇಳಿಸ್ಕೋಬೋದು. ನೋಡಿ ಇಲ್ಲಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಈಗ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡೋಣ. ಬೇಕಾದ್ರೆ ಇನ್ನೊಂದು 5 ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿಬಿಟ್ರೆ ಬಿಸಿ ಬಿಸಿಯಾದ ಪೆಪ್ಪರ್ ಪಾಲಕ್ ಸಾಂಬಾರು ರೆಡಿ. ನೋಡಿ ನೀವು ಇದನ್ನು ಅನ್ನ ಜೊತೆ, ಚಪಾತಿ, ಮುದ್ದೆ ಎಲ್ಲದರ ಜೊತೆ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.